ಈ ಕಾರ್ಯಕ್ರಮಕ್ಕೆ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿರುವಂಥ ನಮ್ಮ ಪೂಜ್ಯ ಶರಣಬಸವ ಮಹಾಸ್ವಾಮಿಗಳು, ದೇಶಿ ಕೇಂದ್ರ ಆಡಳಿತ ಅಧಿಕಾರಿಗಳು, ಶಿವಯೋಗಿ ಮಂದಿರ ಇವರು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ವಿರೂಪಾಕ್ಷಿ ಅವರು ಬಂದು ಹೂಗುಚ್ಛ ನೀಡಿ ಅವರಿಗೆ ಸ್ವಾಗತ. ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ನಿಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ. ನಾವು ಎಷ್ಟರ ಗುಳಿಗೆ ಕೊಡಲಿ, ಎಷ್ಟರ ಔಷಧ ಕೊಡಲಿ, ನಿಮ್ಮಲ್ಲಿ ಶಕ್ತಿ ಕಡಿಮೆ ಆಯಿತು ಅಂತಂದ್ರೆ ಆ ರೋಗ ಹೆಚ್ಚಾಗ್ಬಿಡುತ್ತೆ. ಅದಕ್ಕೆ ನಿಮ್ಮಲ್ಲಿ ಶಕ್ತಿ ಜಾಸ್ತಿ ಆಗಬೇಕು. ಆ ರೋಗದ ವಿರುದ್ಧ ಹೋರಾಡುವಂತಹ ಬಿಳಿ ರಕ್ತ ಕಣ ನಿಮ್ಮಲ್ಲಿ ಜಾಸ್ತಿ ಆಗ್ಬೇಕಂದ್ರೆ ಈ ಪೌಷ್ಟಿಕ ಆಹಾರವನ್ನು ಸೇವಿಸೋದು ಭಾಳ ಅವಶ್ಯಕತೆ ಐತಿ. ಭಾಳ ಬಡವರಿದ್ದೀರಿ, ನಿಮಗೆಲ್ಲರಿಗೂ ಸಹಾಯ ಆಗಲಿ ಅಂಥೇಳಿ ಇವತ್ತು ರೋಟರಿ ಕ್ಲಬ್ ವತಿಯಿಂದ ಈ ಆಹಾರ ಧಾನ್ಯ ಕಿಟ್ಟನ್ನು ಕೊಡಾಕ್ತಾರೆ. ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ನೋಡಿ, ನಿಮ್ಮ ಮನೆಯವ್ರ ನಿಮಗೇನಾದ್ರು ಕೊಡಿಸ್ಬೇಕಾದ್ರೆ ಒಂದು ರೂಪಾಯಿ ದೇಹ ಕೊಡ್ಸಕ್ಕೆ ಇನ್ನು ಮುಂದೆ ಮಾಡುವಂಥ ಕಾಲದೊಳಗೆ ಇವತ್ತು ಸುಮಾರು 500 ರೂಪಾಯಿಗಳಿಗಿಂತಲೂ ಹೆಚ್ಚು ಕಿಮ್ಮತ್ತಿನ ಒಂದೊಂದು ಕಿಟ್ಟನ್ನು ಎಲ್ಲ ರೋಗಿಗಳಿಗೆ ಅವರು ಫ್ರೀಯಾಗಿ ಕೊಡಾಕತ್ತಾರೆ. ಸರ್ಕಾರಕ್ಕೆ ಎಷ್ಟು ಸಹಾಯವನ್ನು ರೋಟರಿ ಕ್ಲಬ್ನವ್ರು ಮಾಡಾಕತ್ತಿರೋದು ನಿಜಕ್ಕೂ ಒಂದು ಅನುಕರಣೀಯವಾದಂಥ ಕಾರ್ಯಕ್ರಮ ಐತಿ. ಇದಕ್ಕೆ ನಾನು ಆರೋಗ್ಯ ಇಲಾಖೆ ಪರವಾಗಿ ಆ ರೋಟರಿ ಕ್ಲಬ್ಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇಂತಹ ಇನ್ನೂ 10 ಹಲವು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಬಡ ರೋಗಿಗಳಿಗೆ ಸಹಾಯ ಯಾವತ್ತೂ ಅವ್ರದ್ದು ಇರಲಿ ಅಂತ ನಾನು ಆಶಿಸ್ತೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಅವರಿಗೆಲ್ಲರಿಗೂ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಹೇಳಿ ಆಂಧ್ರದಿಂದ ಬಂದಿದೆ. ಕನ್ನಡ ಸ್ವಲ್ಪ ಬರ್ತದೆ. ಇದು ಫುಡ್ ಗ್ರೈನ್ಸು ನಿಮ್ಮ ಪೌಷ್ಟಿಕಾರ ಬೇಕಂತ ಡಾಕ್ಟರ್ ಹೇಳಿದರು. ಸೊ ಏನೋ ಸ್ವಲ್ಪ ಸಹಾಯ ಮಾಡಬೇಕು ಅಂತ ನಮ್ಮ ಕ್ಲಬ್ ಯೋಚನೆ ಮಾಡಿ ಕೊಡ್ತಾಯಿದೆ. ಇಟ್ ಇಸ್ ನಾಟ್ ಎ ಬಿಗ್ ದಿಸ್ ಒನ್, ಎ ಸ್ಮಾಲ್ ಹೆಲ್ಪ್. ಸೊ ವಿ ಆರ್ ಡೂಯಿಂಗ್, ಅವರ್ ಕ್ಲಬ್ ಈಸ್ ಡೂಯಿಂಗ್ ವೆರಿ ಗುಡ್ ಆ್ಯಕ್ಟಿವಿಟೀಸ್. ಸೊ ಅದು ಒಂದು ಹಾಸ್ಪಿಟಲಲ್ಲಿ ನಿಮಗೂ ಸೆಲೆಕ್ಟ್ ಮಾಡಿ ಇದು ಫುಡ್ ಗೈಡ್ಸ್ ಕೊಡ್ತಾ ಇದೆ. ಇದು ಥ್ಯಾಂಕ್ಸ್ ಟು ಅವರ್ ಗೀತಾ ಆ್ಯಂಡ್ ದ ಟೀಮ್ ಆಫ್ ರೈಸ್ ಬೌಲ್ ಟೀಮ್. ಸೊ ಈ ಥರ ಬೇರೆ ಸ್ಕೂಲ್ಸ್ನಲ್ಲಿ అలాగే ಡಾಕ್ಟರ್ಸ್ ಕ್ಯಾಂಪ್ ಎಲ್ಲ ಮಾಡ್ತಾಯಿದೆ ಅವರು. ಸೊ ಆ ಥರನಲ್ಲಿ ಇದು ಹಾಸ್ಪಿಟಲ್ ಸೆಲೆಕ್ಟ್ ಮಾಡಿ ನಿಮ್ಮನ್ನು ಕೊಡಬೇಕು ಅಂತ ಯೋಚನೆ ಮಾಡಿದೆ ಅವರು. ತುಂಬ ಅವರಿಗೆ ಥ್ಯಾಂಕ್ಸ್. ನಮ್ಮ ಅವಕಾಶ ಕೊಟ್ಟಿದ್ದರು ನಮ್ಮ ಪ್ರೆಸಿಡೆಂಟ್ಗೆ ಒಂದು ಸಾರಿ ಥ್ಯಾಂಕ್ ಯು. ಸ್ಫೂರ್ತಿ ಶಾಲೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಸರ್ವ ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅವರು ಇವತ್ತು ಫುಡ್ ಕಿಟ್ಟನ್ನು, ಆಹಾರದ ಕಿಟ್ಟನ್ನು ಹಂಚ್ತಾ ಇದ್ದಾರೆ. ಅಂದರೆ ಸೇವೆ ಎಲ್ಲರಿಗೂ ಮುಟ್ಲಿ ಅಂತಂದೇಳಿ ಡಾಕ್ಟ್ರ್ ಹೇಳಿದಾಗೆ ನಮ್ಮ ಧೈರ್ಯನೇ ಒಂದು ಕಾರಣ. ರೋಗ ಏನು ಗುಣಮುಖ ಆಗಲ್ಲ ಅನ್ನಂಗಿಲ್ಲ, ಗುಣಮುಖ ಆಗ್ತದೆ. ನಾವು ಧೈರ್ಯವಾಗಿರಬೇಕು, ಪೌಷ್ಟಿಕ ಆಹಾರವನ್ನು ತಗೋಬೇಕು. ವೈದ್ಯರು ಏನು ಸಲಹೆ ಸೂಚನೆಗಳನ್ನು, ಮಾತ್ರೆಗಳನ್ನು, ಔಷಧೋಪಚಾರಗಳನ್ನ ಏನು ಕೊಟ್ಟಿರ್ತಾರೆ ಅದು ಸರಿಯಾಗಿ ತೊಗೊಂಡ್ರೆ ನಾವು ಕೂಡ ಹೆಲ್ದಿಯಾಗಿರ್ತೀವಿ. ಅವರ ಮಾರ್ಗದರ್ಶನದಿಂದ ಇದು ನಾವು ಗುಣಮುಖರಾಗಬೇಕಂತ ಕೇಳ್ಕೊತ ಇದ್ದೀವಿ. ಈಗ ಸೇವೆ ಅನ್ನೋದು ಎಲ್ಲರಿಗೂ ಭಾಗ್ಯ ಇರಲ್ಲ. ನಾವು ಅದರಲ್ಲೆಲ್ಲರೂ ನಾವು ಪಾಲ್ದಾರಾಗಿಲ್ಲ. ಇದೊಂದು ಸೇವೆ ಸಲ್ಲಿಸುವಂಥ ಸಂಸ್ಥೆ ಕೂಡ
ತುಂಬರದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ. ಯಾವಾಗಲೂ ನಮ್ಮ ಈಶ್ವರ್ ಸರ್ ಸೋಷಿಯಲ್ ಸಮಾಜ ಸೇವೆಗೆ ಯಾವಾಗಲೂ ಒಂದು ಕೈ ನಮ್ಮ ಸಪೋರ್ಟಾಗಿ ನಿಂತಿದ್ದಾರೆ ನಮ್ಮ ರೋಟರಿ ಕ್ಲಬ್ಗೆ. ಅವರಿಗೆ ದೇವರ ಆರೋಗ್ಯಕ್ಕೆ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇನ್ನೊಂದು ಏನಾದರೂ ಸೇವೆ ಇನ್ನೂ ಅತ್ಯುತ್ತಮ ಮಟ್ಟಿಗೆ 2-3 ಬಾರಿ ರಾಷ್ಟ್ರ ಪ್ರಶಸ್ತಿ ನಮ್ಮ ಆಸ್ಪತ್ರೆಗೆ ತಂತು. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ವೈದ್ಯ ನಾರಾಯಣ ಹರಿ ಅಂದಂಗೆ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ. ಅವರಿಗೆ ತುಂಬರದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಸ್ಫೂರ್ತಿ ಸರು, ಚಿನ್ನಪ್ರಭು ಸರು ಮತ್ತು ಆಂಜನೇಯ ಸರು, ನಮಗೆ ಹೆಣ್ಮಕ್ಳು ನೀವು ನಿಂತಿದ್ರೆ ನಿಮ್ಮ ಹಿಂದೆ ನಾವು ಬ್ರದರ್ಸ್ ಆಗಿ ನಿಂತೀವಿ ಅಂತ ಇದ್ದಾರೆ. ಅದರ ಪರವಾಗಿ ನಾವೆಲ್ಲ ನಮ್ಮ ರೋಟರಿ ಕ್ಲಬ್ನಲ್ಲೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ಒಂದು ಮಾತಾಡೋಕ್ಕೆ ಅವಕಾಶವನ್ನು ಕೊಟ್ಟಂತ ತಮ್ಮ ಟೀಮ್ ಲಾಸ್ಟ್ ಟೈಮು ಎಲ್ಲರಿಗೂ ಒಂದ್ಸರಿ ಇದು ಕಿರ್ಲೋಸ್ಕರ್ ಕಂಪನಿಯವರ ಸಹಾಯದಿಂದ ನಮ್ಮ ಜಯಂತಿಯಲ್ಲಿ ಟಿ ಬಿ ಪೇಷಂಟ್ಗಳಿಗೆ ಕಿಟ್ಟನ್ನು ವಿತರಣೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ನೀವೆಲ್ಲ ಆವತ್ತೇ ನಾವು ಮಾತು ಕೊಟ್ಟಿದ್ದೀವಿ, ಇನ್ನು ಮುಂದೆ HIV ಪೇಷಂಟ್ಗಳಿಗೆ ಅವರಿಗೆ ನಾವೆಲ್ಲ ಇದು ಮಾಡ್ತೀವಿ ಅಂತ. ಅದೇ ರೀತಿ ನಮಗೆ ಈ ಅವಕಾಶ ಬಂದಿದೆ. ಇನ್ನೊಬ್ಬರು ಸ್ಫೂರ್ತಿ ಶಲ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಕೈ ಜೋಡಿಸಿದ್ದಾರೆ. ಹಾಗೆ ಒಂದು ಕಾರ್ಯಕ್ರಮ ಮಾಡಿದ ಮೇಲೆ ಇಷ್ಟು ಬೇಗನೆ ಇನ್ನೊಂದು ಸಂಸ್ಥೆ ಕೈ ಜೋಡಿಸಿದೆ. ಇನ್ನು ಮುಂದೆ ಇನ್ನೂ ಸಂಸ್ಥೆಗಳು ಯಾವುದೇ ರೀತಿ ಆಗಲಿ ಕೈ ಜೋಡಿಸಿರಿ ಇನ್ನೊಂದಿಷ್ಟು ಕಾರ್ಯಕ್ರಮಗಳು ಮಾಡ್ತೀವಿ. ಇದೇನೋ ದೊಡ್ಡ ರೋಗ ಏನೂ ಅಲ್ಲ. ನೀವು ಧೈರ್ಯವಾಗಿರಿ, ಪೌಷ್ಟಿಕ ಆಹಾರಗಳನ್ನು ಆರಾಮಾಗಿರ್ಬೇಕು. ಒಂದೆರಡು ಮಾತುಗಳನ್ನು ಇವತ್ತಿನ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಆಹಾರದ ಕಿಟ್ಟನ್ನು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಇವೆರಡು ಸಂಸ್ಥೆಗಳು ಸೇರಿಕೊಂಡು. ಆದರೆ ಆಹಾರ ಕಿಟ್ಗಳನ್ನು ಎಷ್ಟು ದಿನ ಕೊಡಲಿಕ್ಕೆ ಸಾಧ್ಯ ಅದ? ಯಾಕೆ ಈ ಉದ್ದೇಶ ಏನು ಅಂದರೆ ಪೌಷ್ಟಿಕಾಂಶ ನಿಮಗೆ ಬೇಕಾಗಿದೆ. ಸಮಾಜದಲ್ಲಿ ಒಂದು ಸಂಸ್ಥೆಯವರು ಈ ಥರದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಸಮಾಜದಲ್ಲಿ ಇನ್ನೂ ಅನೇಕ ಸಂಸ್ಥೆಗಳು ಪ್ರಚೋದನೆಗೊಂಡು ಈ ಒಂದು ಕಾರ್ಯಕ್ರಮಗಳನ್ನು ಇನ್ನೂ ಅನುಕೂಲಕರವಾಗಿ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು ಹೆಚ್ಚಾಗಬೇಕು. ಯಾಕಂದರೆ ರೋಗಕ್ಕೆ ಅನೇಕ ಕಾರಣಗಳಿರ್ಬೋದು. ಯಾವಾಗ ನಾವು ಕಾಯಿಲೆ ಬಂದಿದೆ ಅಂತ ಯೋಚನೆಯನ್ನು ಮಾಡುವುದನ್ನು ಬಿಟ್ಟು ಕಾಯಿಲೆ ಒಟ್ಟಿಗೆ ಹೇಗೆ ನಾವು ಬದುಕಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದು ಬಹಳ ವಿಶೇಷ ಆಗಿರ್ತದೆ. HIV ಕಾಯಿಲೆ ಬಂದಿದೆ ಅಂದ ತಕ್ಷಣ ಸಮಾಜದಲ್ಲಿ ಕುಗ್ಗಿ ನಾವು ಮಾನಸಿಕವಾಗಿ ನೋಂದಣಿಗೆ ಅವಕಾಶವನ್ನು ಕೊಡುವಂಥದ್ದಾಗಬಾರದು. ರೋಗದ ಒಟ್ಟಿಗೆ ನಾವು ನಾರ್ಮಲ್ ಆಗಿ ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು. ನಮಗೆ ಬೇಕಾಗಿರೋದೇನು? ರೋಗ ಬಂದಾಗ ಸದೃಢ ದೇಹ ಸರಿಯಾಗಿ ಇತ್ತು ಅಂದರೆ ಮಾನಸಿಕವಾಗಿ ನಾವೆಲ್ಲ ಕಾರ್ಯಗಳನ್ನು ಮಾಡಬಹುದು. ಆ ಎಲ್ಲ ಕಾರ್ಯಗಳನ್ನು ಮಾಡುವಂಥ ಶಕ್ತಿಗಳು ನೀವು ಆಗಿ ಸಮಾಜದಲ್ಲಿ ನಾವು ಎಲ್ಲರಂತೆ ಬದುಕುವ ಸಹಜ ಸ್ಥಿತಿಗೆ ನಾವು ಇದ್ದೀವಿ ಅನ್ನೋದನ್ನು ನೀವು ತೋರಿಸಿಕೊಡ್ಬೇಕಾಗಿದೆ. ಹಾಗಾದಾಗ ಮಾತ್ರ ಯಾವುದೇ ಭಿನ್ನತೆಗಳು ಸಮಾಜದಲ್ಲಿ ಕಾಣೋದಿಲ್ಲ. ಅನೇಕ ರೋಗಗಳಿದ್ದಾವೆ, ಇದು ಒಂದೇ ಅಲ್ಲ. ಈಗ ಅಂಗವೈಕಲ್ಯನೂ ಭಾಳ ಮಂದಿಗೆ ಇರ್ತದೆ. ಅವರು ಅದನ್ನೇ ಪಶ್ಚಾತ್ತಾಪ ಅಂತ ಕೂತ್ಕೊಂಡ್ರೆ ಜೀವನದಲ್ಲಿ ಅವ್ರಿಗೆ ಬದುಕಕ್ಕೆ ಸಾಧ್ಯ ಆಗಲ್ಲ. ಹಾಗೆ ರೋಗ ಬಂದಾಗೂ ಅದನ್ನು ತಡೆದು ಅದರಿಂದ ಆಗುವಂತಹ ಅನೇಕ ತೊಂದರೆಗಳನ್ನು ಮೆಟ್ಟಿ ನಿಂತು ನೀವು ಸದೃಢವಾಗಿ ಜೀವನವನ್ನು ಸಮಾಜಕ್ಕೆ ಕೊಟ್ರಿ ಅಂದರೆ ನಿಮ್ಮ ಮಾನವ ಸಂಪನ್ಮೂಲ ಸಮಾಜಕ್ಕೆ ಗೌರವಿತವಾಗಿ ಸಿಗ್ತದ ಅಂತ ತಿಳಿಸ್ತಾ ನನ್ನೆರಡು ಮಾತು